ನಮಸ್ಕಾರ ಸ್ನೇಹಿತರೆ, ಹಿರಿಯ ನಾಗರಿಕರು ಅಂದು ಇಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ನಮ್ಮ ಕಾರ್ಯಕ್ರಮದ ಅತಿಥಿ ಒಬ್ಬ ನಿವೃತ್ತ ಆ, ಬ್ಯಾಂಕ್ ಉದ್ಯೋಗಿಯವರು. ಸೊ ಈಗ ಅವರ ಜೀವನದ ಕತೆ ಹೇಗಿತ್ತು, ಅವರ ಅನುಭವಗಳೇನು, ಅವರ ಒಳನೋಟಗಳನ್ನು, ಜೀವನದ ಪಯಣಗಳೇನು ಅನ್ನೋದನ್ನೆಲ್ಲಾನು ನಾವು ಸವಿಸ್ತರವಾಗಿ ತಿಳ್ಕೊಳ್ಳೋಣ. ಬನ್ನಿ ಸ್ನೇಹಿತರೆ, ಅವ್ರನ್ನ ಸ್ವಾಗತ ಮಾಡೋಣ. ನಮಸ್ಕಾರ. ನಮಸ್ಕಾರ ಅಮ್ಮ. ನೀವು ಇವಾಗ ಬ್ಯಾಂಕಲ್ಲಿ ಹೋಗಿ ಕೆಲಸ ಮಾಡ್ತಿದ್ರಿ, ರಿಟೈರ್ ಆಗಿದ್ದೀರಿ. ಸೊ ನೀವು ಆವಾಗ ಟೈಮಲ್ಲಿ ಹೇಗೆ ನೀವು ಬ್ಯಾಂಕ್ ಜಾಬ್ ಎಲ್ಲ ಹೆಂಗೆ ನಿಮಗೆ ಸಿಕ್ತು, ನಿಮ್ಮ ಬಾಲ್ಯ ಎಲ್ಲ ಹೇಗಿತ್ತು, ನೀವು ಹೇಳ್ಬೋದಾ? ಹೇಳ್ತೇನಲ್ಲ, ನಾನು ಜಾಯ್ನ್ ಆಗಿದ್ದು ನಿಮ್ಮ ಹೆಸರು? 25ನೇ ವರ್ಷ. ನನ್ನ ಹೆಸರು ಜಯಶ್ರೀ ಹರ್ಲಾಪುರ್ ಅಂತ ಹೇಳಿ. ಹಾ. ನಾನು ಬ್ಯಾಂಕ್ ಜಾಯ್ನ್ ಆಗಿದ್ದು 25 ವರ್ಷಕ್ಕೆ. ಓಕೆ. ಅವಾಗಿನ್ನೂ ನಂದು BCom ಆಗಿದ್ದಿಲ್ಲ, ಬಟ್ ಫಸ್ಟ್ BSRB ಇರೋದ್ರಿಂದ ಒಂದು ಎಕ್ಸಾಮ್ ಪಾಸ್ ಆಯಿತು. ಆಮೇಲೆ ನಾ BCom ಮಾಡ್ಕೊಂಡಿದ್ದು ಬ್ಯಾಂಕ್ ಜಾಯ್ನ್ ಆದಮೇಲೆ. ಓಕೆ. ಅಂದ್ರೆ ನೀವು BSRB ಎಕ್ಸಾಮ್ ಕಟ್ಬೇಕಾದ್ರೆ PUC ಅಷ್ಟೇ ಇತ್ತನ? ಅದು ನನಗೆ ಡಿಪ್ಲೊಮಾ ಆನ್ ದ ಬೇಸಿಸ್ ಆಫ್ ಡಿಪ್ಲೊಮಾ ಅಂತೇಳಿ ಅಪಾಯಿಂಟ್ಮೆಂಟ್ ಆಗುತ್ತೆ. ಯಾಕಂದ್ರೆ ನಂದು ಟೈಪಿಸ್ಟು, ಶಾರ್ಟ್ ಹ್ಯಾಂಡು ಎಲ್ಲ ಎಕ್ಸಾಮ್ ಆಗಿರೋದ್ರಿಂದ ನಾನು ಕ್ಲರ್ಕ್ ಕಮ್ ಟೈಪಿಸ್ಟ್ ಅಂದರೆ SSLC ಬೇಸಿಸ್ ಮೇಲೆ ಅಪಾಯಿಂಟ್ಮೆಂಟ್ ಆಗಿತ್ತು. ಬಟ್ ಆಮೇಲೆ ನಾನು BCom ಮಾಡಿಕೊಂಡು 2 ಇನ್ಕ್ರಿಮೆಂಟ್ ಬರ್ತಿದ್ವಲ್ಲ ಅಂತ ಹೇಳಾದರೂ ಮಾಡಲೇಬೇಕಿತ್ತು. ಹೌದು. ಹಾಗಾಗಿ ನಾನು BCom ಓದಿ ಮುಂದೆ ಬ್ಯಾಂಕ್ ಎಕ್ಸಾಮ್ ಕಂಟಿನ್ಯೂ ಮಾಡಿದ್ವಿ. ಅಂದ್ರೆ ನೀವು ಫಸ್ಟ್ SSLC ಅಂದ್ರೆ 25ನೇ ವರ್ಷಕ್ಕೇನೆ ನಿಮಗೆ ಬ್ಯಾಂಕ್ ಎಕ್ಸಾಮ್ ಸ್ಟಾರ್ಟ್ ಆಯ್ತು? ಅಂದ್ರೆ ಮೊದ್ಲು ಫಸ್ಟ್ BSRBನೇ ಅವಾಗ ಸ್ಟಾರ್ಟ್ ಆಗಿದ್ದು. ನಾನು ಶಾರ್ಟ್ ಹ್ಯಾಂಡ್ ಟೈಪಿಂಗ್ ಎಕ್ಸಾಮ್ ಮಾಡ್ಕೊಂಡಿರೋದ್ರಿಂದ ನಾವು ಒಂದು ಸ್ವಲ್ಪ ದಿವಸ ಪ್ರೈವೇಟ್ ಇದ್ರೊಳಗೆ ಕೆಲಸ ಮಾಡ್ತಿದ್ದೆ. ಆಮೇಲೆ ನನಗೆ ಬ್ಯಾಂಕಿನ ಎಕ್ಸಾಮಿಗೆ ಕೂತೆ. ಎಕ್ಸಾಮಿನ ಸ್ಟಡೀಸ್ ಸ್ವಲ್ಪ ಡಿಫಿಕಲ್ಟೇ ಇತ್ತದು. ಬಟ್ ಫಸ್ಟ್ ಅಲ್ಲ, ನಮಗೂ ಗೊತ್ತಿರಲಿಲ್ಲ ಏನಂತ. ಹೌದು. ಆದ್ರೆ ಪಾಸ್ ಆಯಿತು. ಮುಂದೆ 1 ವರ್ಷಕ್ಕೆ ನನಗೆ ಅಪಾಯಿಂಟ್ಮೆಂಟ್ ಸಿಕ್ತು. ಅದೇ ಊರಲ್ಲಿ ಸಿಕ್ಕಿದ್ರಿಂದ ನಮ್ಮ ತಂದೆನೂ ರೆಡಿ ಆದ್ರು ಹೋಗು ಅಂತ ಹೇಳಿದ್ದು. ಹಾಗಾಗಿ ಅಲ್ಲೇ ಜಾಯ್ನ್ ಆಯ್ತು ಧಾರವಾಡಕ್ಕೆ. 1980 ಒಳಗೆ ನಾನು ಜಾಯ್ನ್ ಆಗಿ. 1980 ಅಂದ್ರೆ BSRB ಎಕ್ಸಾಮ್ ಅಪಾಯಿಂಟ್ಮೆಂಟ್ ಸ್ಟಾರ್ಟ್ ಆಗಿದ್ದೆ 1980 80 ಅಲ್ಲ, 79 78ಗೆ ಎಕ್ಸಾಮ್ ಸ್ಟಾರ್ಟ್ ಆಗಿದ್ದು ಫಸ್ಟಿಗೆ. ಓಕೆ. ಹಾಗಾಗಿ ಅದು ಮುಂದೆ ನಂದು ಇದು ಜಾಯ್ನಿಂಗ್ ಲೆಟರ್ ಕೊಟ್ಟು ಮುಂದೆ 2 ವರ್ಷಕ್ಕೆ ನನಗೆ ಬ್ಯಾಂಕ್ ಅಲಾಟ್ ಮಾಡಿದ್ರು. ಓಕೆ. ಸಿಂಡಿಕೇಟ್ ಬ್ಯಾಂಕ್ ಅಂತ ಧಾರವಾಡದಾಗ ಜಾಯ್ನ್ ಆದೆ. ಸಿಂಡಿಕೇಟ್ ಬ್ಯಾಂಕಲ್ಲಿ ಫಸ್ಟ್ ಎಂಪ್ಲಾಯಿ. ಹೌದು. ಆ ಅನುಭವ ನಿಮ್ಗೆ ಹೇಗಿತ್ತು? ಫಸ್ಟ್ ಜಾಯ್ನ್ ಆದಾಗ ಸ್ವಲ್ಪ ಡಿಫಿಕಲ್ಟ್ ಅನಿಸ್ತಿತ್ತು. ಹೆಂಗೆ ಮಾಡೋದಪ್ಪ, ನನ್ನ ಅನುಭವಕ್ಕೆ ನಾನು ಬ್ಯಾಂಕ್ ಏನಂತ, ನನಗೆ ಏನು ಕೆಲಸ ಏನು ಇರ್ತದಂತ ಗೊತ್ತಿದ್ದಿದ್ದಿಲ್ಲ. ಹೌದು. ಹಂಗಾಗಿ ಏನಾಗ್ತಿತ್ತು, ಲೆಜರ್ಸ್ ಇರ್ತಿದ್ರು, ಮಂದಿ ಹೇಳ್ಕೊಡ್ತಿದ್ರು, ನಮ್ಗೆ ಸೀನಿಯರ್ಸ್ ಇದ್ರು ಹೇಳಿಕೊಡ್ತಿದ್ರು, ಎಲ್ಲ ಮಾಡ್ತಿದ್ರು. ಬಟ್ ಅವಾಗಿನ ಲೆಜರ್ಸ್ ಹೆಂಗಿದ್ವು ಅಂದ್ರೆ, ಕೆಳಗೊಂದು ಕಟ್ಟಿಗೆದು ಇದು, ಮ್ಯಾಲಿಂದ ಒಂದು ಕಟ್ಟಿಗೆ, ಅದು ಎಳೆಯುವಾಗ ನಮಗೆ ಸ್ವಲ್ಪ ತ್ರಾಸ ಅನಿಸ್ತಿತ್ತು. ಹೌದು. ಮತ್ತು ಒಬ್ಬೊಬ್ಬರಿಗೆ ಒಂದೊಂದು 15 ಲೆಜರ್ಸ್ ಕೊಡ್ತಿದ್ರು. ಆಮೇಲೆ ಏನ್ ಗೊತ್ತದ, ಅದನ್ನ ಕೂಡ್ಸೋದು ಕಳಿಯೋದು ಇರ್ತಿತ್ತಲ್ಲ, ರಾತ್ರಿ ನಮ್ಮ ಮಲ್ಕೊಂಡಾಗ ಸುದ ತಲೆ ಒಳಗ ಅವ ಬರ್ತಿದ್ದು, ಇದು ಕೂಡ್ಸಿದ್ರೆ ಎಷ್ಟು, ಇದು ಕೂಡ್ಸಿದ್ರೆ, ಯಾಕಂದ್ರೆ ಪೇಜ್ ಗಟ್ಲೆ ಕೂಡಿಸ್ಬೇಕಿತ್ತು. ಆ ರೂಢಿ ಇತ್ತು. ನಮಗ ಏನ್ ಗೊತ್ತದ, ಮ್ಯಾನ್ಯುವಲ್ ಮಾಡಿ ರೂಢಿ ಹೊರತಾಗಿ ಆಗಿನ ಟೈಮ್ಗ ಕ್ಯಾಲ್ಕುಲೇಟರ್ ಅವು ಏನ್ ಇರ್ತಿದ್ದಿಲ್ಲ. ಹಂಗಾಗಿ ನಮಗ ಅಲ್ಲಿ ಕೂಡ್ಸಿ ರಾತ್ರಿ ಮಲ್ಕೊಂಡಾಗೂ ನಾವು ಕೂಡ್ಸೋದ ಕಳಿಯೋದು ಮಾಡ್ತಿದ್ದೆ ನಾ. ಒಂದು ಸಂಖ್ಯೆ ಹಿಂದೆ ಮುಂದೆ ಆಗ್ಬಿಟ್ರು ಅದು ಸಾವಿರಾರು ಲಕ್ಷಾಂತರ ರೂಪಾಯಿ ವೇರಿಯೇಷನ್. ಅಲ್ಲ, ಮತ್ ನಾವ ಹುಡುಕ್ಬೇಕಿತ್ತು ಅದನ್ನ, ಎಲ್ಲಿ ಹೋತು, ಏನ್ ಹೋತು, ಹೆಂಗ್ ಬಂತು. ಹಂಗಾಗಿ ನಾವ ಹುಡುಕ್ಬೇಕಿತ್ತು ಅದನ್ನ. ಹಂಗಾಗಿ ಏನಾಗ್ತಿತ್ತು, ಅಗ್ರಿ ಇದ್ರಲ್ಲೇ ಹಾಕ್ಬೇಕಿತ್ತು, ಲಕ್ಷ ಕೊಟ್ಟು ಟೋಟಲ್ ಮಾಡ್ಬೇಕಿತ್ತು. ಎಷ್ಟೊತ್ತಲ್ಲ ನಾವು 0, 9 ನಾವು ಕೂಡಿಸಿ ಯಾರೋ ಬೇರೆದವ್ರು ಹಾಕಿದ್ರು, ನಾವು ಒಮ್ಮೆ 0 ಕೂಡಿಸಿದ್ರ ಮುಗ್ದ ಹೋತ ಅದು. ಹುಡುಕುದ್ರಾಗ ಒಮ್ಮೊಮ್ಮೆ ರಾತ್ರಿ 8, 9 ತನಕನೂ ನಾವು ಕೆಲಸ ಮಾಡಿ ಬಂದೇವು. ಅಲ್ಲೇ ಕೆಲಸ ಮಾಡಿ ಬಂದಿದ್ದೀರಿ ನೀವು. ನೀವು ಹೇಳಿದ್ರಿ 78 ಅಲ್ಲಿ BSRB ಫಸ್ಟ್ ಎಕ್ಸಾಮ್ ಸ್ಟಾರ್ಟ್. ಅದಕ್ಕಿಂತ ಮೊದಲು ಬ್ಯಾಂಕ್ ಎಂಪ್ಲಾಯೀಸ್ ಎಲ್ಲ ಇದ್ರಲ್ಲ, ಅವ್ರದೆಲ್ಲ ಅಪಾಯಿಂಟ್ಮೆಂಟ್ಸ್ ಹೆಂಗಿರ್ತಿತ್ತು? ಅವ್ರದೆಲ್ಲ ಡೈರೆಕ್ಟ್ ಅಪಾಯಿಂಟ್ಮೆಂಟ್ಸ್. ಅಂದ್ರೆ ಡೈರೆಕ್ಟ್ ಈಗ ಹೆಡ್ ಆಫೀಸ್ನೊಳಗ ಅವ್ರಿಗೆ ಬೇಕಾದವರು ಅಥವಾ ಅವ್ರದ್ದು ಎಕ್ಸಾಮ್ಸ್ ಇದ್ದವ್ರದ್ದು, ಹಂಗಾಗಿ ಅವ್ರಿಗೆ ಪರಿಚಯ ಇದ್ದವರು ಅವ್ರ ಕಡೆಯಿಂದ ಅಪಾಯಿಂಟ್ಮೆಂಟ್ ಆಗ್ಬಿಡ್ತಿತ್ತು. ಡೈರೆಕ್ಟ್ ಅಪಾಯಿಂಟ್ಮೆಂಟ್ಸ್ ಆಗುವಾಗ ಕರೆಸ್ತಿದ್ರು, SSLC ಆಗ್ಯಾರಿಲ್ಲೋ ತಗೊಳ್ರಿ ಅವ್ರನ್ನ. ಅಂದ್ರೆ ಆವಾಗಿನ SSLCಗೆ ವ್ಯಾಲ್ಯೂ ಎಷ್ಟಿತ್ತು? ಹೌದು.
ಯಾಕಂದ್ರೆ ನಮಗ್ ಗೊತ್ತಿರಂಗೆನೆ ಅವಾಗ 7th ಸ್ಟ್ಯಾಂಡರ್ಡ್ ಮುಲ್ಕಿ ಎಕ್ಸಾಮ್ಸ್ ಅಂತ ಮಾಡ್ತಾ ಇದ್ರು. ಆ ಮುಲ್ಕಿ ಎಕ್ಸಾಮ್ ಅಲ್ಲಿ ಪಾಸ್ ಆಗ್ಬಿಟ್ರೆ ಟಾಪ್ 1 ಅವ್ರು ಡಿಗ್ರಿ ಪಾಸ್ ಆದಂಗೆ. ಅವ್ರಿಗೆಲ್ಲ ಸ್ಕೂಲ್ ಟೀಚರ್ಸ್ ಅಂತ ಹೇಳಿ ಡೈರೆಕ್ಟ್ ಅಪಾಯಿಂಟ್ ಆಗ್ತಿತ್ತು. ಹೌದು ಹೌದು ನಮ್ ಪರಿಚಯದವ್ರು ಒಬ್ರು 7th ಎಕ್ಸಾಮ್ ಪಾಸ್ ಆಗಿದ್ದಕ್ಕೇನೆ ಅವ್ರಿಗೆ ಟೀಚರ್ಸ್ ಅಂತ ಹೇಳ್ಬಿಟ್ಟು ಕೊಟ್ಟು ಹೈಸ್ಕೂಲ್ ಟೀಚರ್ಗೆ ರಿಟೈರ್ ಆದ್ರು ಅವರು. ಸೊ ಅವಾಗಿನ ಎಜುಕೇಶನ್ ಇವಾಗಿನ ಎಜುಕೇಶನ್ಗೆ ಏನಾದ್ರು ಡಿಫ್ರೆನ್ಸ್ ಭಾಳ ಡಿಫ್ರೆನ್ಸ್ ಅದ, ಭಾಳ ಡಿಫ್ರೆನ್ಸ್ ಅದ. ಈಗಿನ ಹುಡುಗರ್ಗೆ ನೀವು ಮಗ್ಗಿ ಹೇಳ್ರಿ ಅಂದ್ರೆ ಬರುದಿಲ್ಲ. ಈಗ ನಾವು ಹೇಳಂದ್ರೆ ಪಟ ಇವತ್ತಿಗೂ ಹೇಳ್ತೇವೆ. ಯಾಕಂದ್ರ ನಮ್ದು ಇರುದ ಹಂಗದ. ನಾವು ಈಗಿನ ಹುಡುಗರು ಎಲ್ಲ ಏನು ಕ್ಯಾಲ್ಕುಲೇಟರ್ ತಗೊಂಡ ಮಾಡ್ತಾರ. 2 into 2 2 into 2 ಕ್ಯಾಲ್ಕುಲೇಟರ್ ಮಾಡ್ತಾರ. ನಾವು 2 ಅಂದ್ರೆ 2 2 4 ಅಂತ ಹೇಳ್ತೀವಿ. ಅಂದ್ರೆ ಇವತ್ತಿಗೂ ನಮಗೇನ್ ಗೊತ್ತಾ, ಮಗ್ಗಿ ನೀವು ಎಷ್ಟ್ರ ತನಕ ಹೇಳಿದ್ರು ಬರ್ತದ. ಅವಾಗ ನೀವು SSLC ಪಾಸ್ ಆಗಿ BSRB ಕರೆದ ತಕ್ಷಣ ಅದನ್ನ ಮುಗಿಸಿ ಆಮೇಲೆ ಬಂದು ನೀವು BCom ಮಾಡ್ಕೊಂಡ್ರಿ. ಹೌದು. ಅಂದ್ರೆ ಅವಾಗಿನ SSLCಗೆ ವ್ಯಾಲ್ಯೂ ಎಷ್ಟಿತ್ತು? ಹೌದೌದು. ಈಗ ನಾ ಮೊದ್ಲೇ ನಾವ್ ಇವನ್ SSLC ಪಾಸ್ ಆದವ್ರು ಸಹ ಎಷ್ಟ್ ಈಸಿಲಿ ಕೆಲಸ ಮಾಡ್ತಿದ್ವಿ, ಅಷ್ಟೇ ಗ್ರಾಜುಯೇಟ್ ಆದವರು ಮಾಡ್ತಿದ್ರು. ಹೌದು. ಅಂದ್ರೆ SSLC ಅಷ್ಟ್ ಲೆವೆಲ್ಗೆ ಇತ್ತು ನಮ್ದೆಲ್ಲ. ಹಂಗಾಗಿ ನಮ್ಗೇನ್ ಡಿಫಿಕಲ್ಟ್ ಅನ್ನಿಸ್ತಿದ್ದಿಲ್ಲ. ಮತ್ ನಂದು ಅಪಾಯಿಂಟ್ಮೆಂಟ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಅಂತ ಇತ್ತು. ಹೌದು. ಬಟ್ ನಾನು ಸ್ಟೆನೋ ಇರೋದ್ರಿಂದ ನನಗೆ ಫಸ್ಟಿಗೆ ಎಲ್ಲಾರು ಸ್ಟೆನೋ ವರ್ಕ್ ಕೊಡ್ತಿದ್ರು ಮೊದಲು ಮಾಡ್ಬೇಕಾರೆ. ಪ್ರಿಫರೆನ್ಸ್ ಸ್ವಲ್ಪ ಸ್ಟೆನೋಗ್ರಾಫರ್ ಜಾಸ್ತಿ ಇತ್ತು. ಸ್ಟೆನೋಗ್ರಾಫರ್ ಮಾಡಿದಾರೆ ಅಂದ್ರೆ ಫಸ್ಟ್ ಪ್ರಿಫರೆನ್ಸ್ ಅವ್ರಿಗೆ. ಸ್ಟೆನೋಗ್ರಾಫರ್ ಟೈಪಿಂಗ್ ಬಹಳ ವ್ಯಾಲ್ಯೂ ಇತ್ತು ಅವಾಗ. ಸೊ ಹಿಂಗಾಗಿ ಎಷ್ಟೆಲ್ಲ ಟೈಪಿಂಗ್ ಇನ್ಸ್ಟಿಟ್ಯೂಟ್, ಸ್ಟೆನೋಗ್ರಫಿ ಇನ್ಸ್ಟಿಟ್ಯೂಟ್ ತುಂಬಾ ಇರ್ತಿದ್ವು ಅವಾಗ. ಇವಾಗ ಎಲ್ಲೂ ಅಷ್ಟೊಂದು ಕಾಣಿಸಲ್ಲ. ಹೌದು. ನೀವು ಬ್ಯಾಂಕ್ ಎಕ್ಸಾಮ್ ಫಸ್ಟ್ ನೀವು ಪಾಸ್ ಆದಾಗ ನಿಮ್ಗೆ ಅದು ಕಾಂಪಿಟೇಟಿವ್ ಎಕ್ಸಾಮ್ ಅದ, ನೀವು ಅಪ್ಲಿಕೇಶನ್ ಹಾಕ್ಬೇಕಿತ್ತಲ್ಲ, ಅದನ್ನ ಅಪ್ಲೈ ಮಾಡಿದ ಎಷ್ಟು ದಿವಸಿಗೆ ನಿಮಗೆ ಅವಾಗ ಅದು ಕಾಲ್ಫಾರ್ಮ್ ಮಾಡಿದ್ರು ಅವರು? 2 months. 2 monthsಗೆ ಎಕ್ಸಾಮ್ ಇತ್ತು. 2 monthsಗೆ ಎಕ್ಸಾಮ್ ಆದ್ಮೇಲೆ ನನಗೆ ಇದು ಹೇಳಿದ್ದು ಅಂದ್ರೆ ಸಿಲೆಕ್ಟ್ ಆಗಿರಿ ಅಂತ ಹೇಳುವಾಗ ನನಗೊಂದು 6 months ಆಗಿತ್ತು. ಸಿಲೆಕ್ಟ್ ಆಗಿವಿ ಅಂದ್ಮೇಲೆ ಅವ್ರ ಅಲಾಟ್ಮೆಂಟ್ ಯಾವ ಬ್ಯಾಂಕಿಗೆ ಅಂತ ಕೊಟ್ಟಿದ್ದಿಲ್ಲ. ನನ್ಗೆ 80 ಒಳಗೆ ಜನವರಿಗೆ ನನ್ಗೆ ಅಪಾಯಿಂಟ್ಮೆಂಟ್ ಲೆಟರ್ ಬಂತು. ನಿಮ್ಮ ಸಿಂಡಿಕೇಟ್ ಬ್ಯಾಂಕಿಗೆ ಅಲೌಟ್ ಮಾಡೇವಿ, ನಿಮ್ಗೆ ಅಪಾಯಿಂಟ್ಮೆಂಟ್ ಆಗಿದೆ, ಧಾರವಾಡಕ್ಕೆ ಜಾಯಿನ್ ಆಗ್ರಿ ಅಂತ. ಒಂದು ಜಸ್ಟ್ ಇನ್ನು ಅವಾಗ ಓದ್ತಿದ್ರ ಅಪಾಯಿಂಟ್ಮೆಂಟ್ ಬಂದ ನೀವು BCom ಮಾಡ್ತಾ ಇದ್ರ? BCom ಇಲ್ಲ, ನಾ BCom ಮಾಡಿಲ್ಲ. ನಾನು ಜಾಯಿನ್ ಆಗಿ 1 ವರ್ಷಕ್ಕೆ BCom. ಡಿಪ್ಲೊಮಾ ಯಾವ ಇದನ್ನ ಮಾಡಿದ್ರಿ ನೀವು? ಸೆಕ್ರೆಟರಿಯಲ್ ಪ್ರಾಕ್ಟೀಸ್. ಸೆಕ್ರೆಟರಿಯಲ್ ಪ್ರಾಕ್ಟೀಸ್ ಮಾಡಿದ್ರಿ ನೀವು. SLC ಮುಗಿಸಿ ಸೆಕ್ರೆಟರಿಯಲ್ ಪ್ರಾಕ್ಟೀಸ್ ಮಾಡುವಾಗ ಎಕ್ಸಾಮ್ ಬರದ್ರಿ, ನಿಮ್ಗೆ ಬ್ಯಾಂಕ್ ಅಪಾಯಿಂಟ್ಮೆಂಟ್ ಅವಾಗ ಹೆಂಗ್ ಅನಿಸ್ತು ನಿಮ್ಗೆ? ಅದು ಅಪಾಯಿಂಟ್ಮೆಂಟ್ ಲೆಟರ್ ಕೈಗೆ ಬಂದಾಗ ಹೆಂಗ್ ಅನಿಸ್ತು ನಿಮ್ಗೆ? ಅದೊಂದು ಖುಷಿ. ಯಾಕಂದ್ರೆ ತುಂಬಾ ಚಿಕ್ಕ ವಯಸ್ಸು, ಎಲ್ಲೋ ಕೆಲಸ ಮಾಡ್ತಾ ಆ ಥರ ಏನು ಯೋಚನೆಗಳೇ ಇರಂಗಿಲ್ಲ. ಸೊ ಈ ತರ ಒಂದು ಲೆಟರ್ ನಿಮ್ಗೆ ಅಪಾಯಿಂಟ್ ಆಗಿದೆಯಾ ಅಂತ, ಒಂದು ಗೌರ್ಮೆಂಟ್ ಜಾಬ್ ನಿಮ್ಗೆ ಸಿಕ್ಕೈತೆ ಅಂದಾಗ ಹೆಂಗ್ ಅನಿಸ್ತು ನಿಮ್ಮ ಅನುಭವ? ಅಲ್ಲ, ಅಪಾಯಿಂಟ್ಮೆಂಟ್ ಬಂದ್ ಖುಷಿ. ನಮ್ಮ ಬ್ಯಾಂಕಿನ ನೌಕರಿ ಬಂದ ಅವಾಗ ಅದು ವೈಟ್ ಕಾಲರ್ ಜಾಬ್, ಬ್ಯಾಂಕಿನ ಕೆಲಸ ಅಂತ. ಇಷ್ಟು ಖುಷಿ ಆಗಿತ್ತು ಅಂದ್ರೆ, ಮತ್ ಮ್ಯಾಲೆ ಅಂದ್ರೆ ನನ್ನ ಊರಾಗ ನಮ್ಮ ಮನೆ ಹತ್ರ ಇದ್ದದ್ ಬ್ರಾಂಚ್ಗೆ ಆಗಿತ್ತು. ಹಂಗಾಗಿ ನನ್ಗೆ ಬೇರೆ ಯಾವುದೇ ಪ್ರಾಬ್ಲಮ್ಸ್ ಇದ್ದಿದ್ದಿಲ್ಲ ಜಾಯಿನ್ ಆಗ್ಲಿಕ್ಕೆ. ನಾವು ಓಡಾಡೋ ಜಗದೊಳಗ ಇತ್ತದು ಬ್ಯಾಂಕ್. ಹಂಗಿರೋದ್ರಿಂದ ನನಗೆ ಹೊಸಾದು ಅಂತ ಅನಿಸ್ಲೇ ಇಲ್ಲ. ಹೋದೆ, ಜಾಯಿನ್ ಆದೆ, ಅಷ್ಟ ಕೆಲಸ ನಂದು. ಜಾಯಿನ್ ಆದಾಗೆ ನಿಮ್ದು ಅನುಭವ? ಫಸ್ಟ್ ಜಾಯಿನ್ ಒಂದು ಬ್ಯಾಂಕ್ ಒಳಗಡೆ ಸುಮ್ನೆ ಅಪ್ಪನ ಜೊತೆ ಅಣ್ಣನ ಜೊತೆ ಕೈ ಹಿಡ್ಕೊಂಡು ಹೋಗ್ತಿರ್ತೀವಿ ನಾವು. ಅವಾಗ ಏನೋ ಬ್ಯಾಂಕ್ ಎಲ್ಲ ಕಣ್ಣಗಲ್ ಮಾಡಿ ನೋಡ್ತಿರ್ತೀವಿ. ಈಗ ನೀವೇ ಒಂದು ಕೌಂಟ್ರಲ್ಲಿ ಕೂತ್ಕೋತೀರಿ ಅಂದಾಗ ಹೆಂಗ ಅನಿಸ್ತು ಫಸ್ಟ್ ಎಂಟರ್ ಆದಾಗ ನಿಮಗೆ? ಫಸ್ಟ್ ಹೋದೆ, ಮ್ಯಾನೇಜರ್ ಭೇಟಿ ಆದೆ. ಅವರು ಇದು ಲೆಟರ್ ತೋರಿಸಿದೆ, ಜಾಯಿನ್ ಆಗ್ರಿ ಅಂದ್ರು. ಆ ಟೈಮ್ನಾಗ ಏನಾಗಿತ್ತು ಅಂದ್ರೆ, ಒಬ್ಬರು ಸ್ಟೆನೋಗ್ರಾಫರು ರಜದ ಮೇಲೆ ಇದ್ರು ಒಂದು 6 ತಿಂಗಳು. ಹಂಗಾಗಿ ನನಗೆ ಗೊತ್ತಿರೋ ವಿಷಯವೇ ಅವರು ಸ್ಟೆನೋಗ್ರಾಫರ್ ಅಂತ ಇರೋದ್ರಿಂದ ನನ್ನ ಅವರು ಸ್ಟೆನೋಗ್ರಾಫರ್ ಅಂತನ ಕನ್ಸಿಡರ್ ಮಾಡಿದ್ರು. ಹಂಗಾಗಿ ನನಗೆ ಯಾವುದೇ ತರದ ಡಿಫಿಕಲ್ಟಿ ಬರಲಿಲ್ಲ ಅವಾಗ. ಯಾಕಂದ್ರೆ ನಾನು ಶಾರ್ಟ್ ಹ್ಯಾಂಡು ಕಲ್ತಿದ್ದೆ, ಟೈಪಿಂಗು ಕಲ್ತಿದ್ದೆ. ಅದೇ ವರ್ಕ್ ನಾ ಕಲ್ತದ ವರ್ಕ್ ಒಂದು 6 ತಿಂಗಳು ಕೊಟ್ರು. ಆಮೇಲೆ ಅವ್ರು ಬಂದು ಜಾಯಿನ್ ಆದ್ಮೇಲೆ ನಾನು ಕ್ಲರ್ಕಲ್ ಜಾಬ್ ಕೊಟ್ಟಿರೋದ್ರಿಂದ ಮುಂದೆ ಅದ ಹೇಳಿದ್ನಲ್ಲ, ಕನಸಿನಲ್ಲೂ ಸಂಖ್ಯೆಗಳ ಬರ್ತಿದ್ದೆ. ಸಂಖ್ಯೆಗಳ ಪ್ರಾಕ್ಟೀಸ್ ಮಾಡೋದಂಗ ಅಂತ ಹೇಳ್ಬಿಟ್ಟು ನೀವು ಬ್ಯಾಂಕ್ ಇವತ್ತು ನಂದು ಅಪಾಯಿಂಟ್ಮೆಂಟ್ ಇದೆ, ನಾನು ಇವತ್ತು ಜಾಯಿನ್ ಆಗ್ತೀನಿ ಅಂತ ಹೋದಾಗ ಜೊತೆಲಿ ಯಾರಾದ್ರೂ ಅಪ್ಪ ಅಮ್ಮ ಯಾರ ಬಂದಿದ್ರ, ನೀವು ಒಬ್ರು ಹೋದ್ರ? ಇಲ್ಲ, ಯಾರೂ ಬಂದಿದ್ದಿಲ್ಲ. ಯಾಕಂದ್ರ ಅದು ನನ್ನ ಮನೆ ಹತ್ರ ಇರೋದ್ರಿಂದ ಹಂಗಾಗಿ ನನಗೆ ಯಾರು ಬರ್ಬೇಕು ಅಂತನೂ ಅನ್ಸಿದ್ದಿಲ್ಲ. ಮತ್ ನಮ್ಮ ಅಣ್ಣ ಇದ್ದ, ಬಟ್ ಅವನು ಜಾಬ್ ಮಾಡ್ತಿದ್ದ, ಅವನ ಟೈಮಿಗೆ ಅದು ಹೋಗ್ಬೇಕಿತ್ತು. ಹಂಗಾಗಿ ನಾನೇ ಹೋದೆ, ನಾನೇ ಜಾಯಿನ್ ಆಗಿದ್ದೆ. ನಿಮ್ಗೆ ಅಷ್ಟು ಧೈರ್ಯ, ನಾನು ಹೋಗ್ತೀನಿ, ನಾನು ಜಾಯಿನ್ ಆಗ್ತೀನಿ ಅಂತ ಹೇಳ್ಬಿಟ್ಟು. ನಿಮ್ಮ ಬಾಲ್ಯ ಎಲ್ಲ ಹೆಂಗಿತ್ತಮ್ಮ? ನಮ್ದು ಬಾಲ್ಯ ಎಲ್ಲ ಹೆಂಗಿತ್ತು ಅಂದ್ರ, ಮನಿ ಒಳಗೆ ಸ್ವಲ್ಪ ಡಿಫಿಕಲ್ಟ್ ಆಗಿತ್ತು, ಬಡತನ. ನಾವ್ ಯಾಕಂದ್ರೆ ನಮ್ಮ ತಂದಿ ಒಬ್ರ ನೌಕರಿ ಮಾಡೋರು, ನಮ್ಮ 5 ಮಂದಿ ಮಕ್ಕಳು. ಹಂಗಾಗಿ ನಮಗ್ ಏನ್ ಗೊತ್ತದ,
ಏನಾದ್ರು ಫೆಸಿಲಿಟೀಸು ಕಲೀಲಿಕ್ಕೆ ಫೆಸಿಲಿಟೀಸು ಅಂತ ಯಾವುದೂ ಇದ್ದಿದ್ದಿಲ್ಲ, ಟ್ಯೂಷನ್ಸ್ ಇದ್ದಿದ್ದಿಲ್ಲ, ಯಾವುದೂ ಇರ್ತಿದ್ದಿಲ್ಲ. ಮತ್ತೆ ಯಾವುದೇ ಸ್ಕೂಲಿಗೆ ಹೋದ್ರು ಬೈ ವಾಕ್ ಹೋಗೋದು, ಬೈ ವಾಕ್ ಬರೋದು. ಹೌದು. ನಮ್ಮ ಮನೆಯಿಂದ 2 ಕಿಲೋಮೀಟರ್ ಇತ್ತು ಸ್ಕೂಲು. ಅಲ್ಲಿ ನಡ್ಕೊಂಡ ಹೋಗ್ತಿದ್ವಿ, ನಡ್ಕೊಂಡ ಬರ್ತಿದ್ವಿ. ಹಾಗಾಗಿ ನಮಗ್ ಸ್ಕೂಲಿಂದ ಅದೇ ಹೇಳಿದ್ನಲ್ಲ, ಎಲ್ಲಿ ಹೋದ್ರು ಗೆದ್ದು ಬರ್ತೀವಿ ಎಂಬುದು ಒಂದು ಧೈರ್ಯ ಬರ್ಲಿಕ್ಕೆ ಶುರು ಆಯ್ತು. ಖಂಡಿತ. ಯಾಕಂದ್ರೆ ಹೆಣ್ಣು ಮಕ್ಳಿಗೆ ಬೇಕಾಗಿರೋದೇ ಈ ವಿಷಯ. ನಾನ್ ಗೆಲ್ತೀನಿ, ನಾನ್ ಬರ್ತೀನಿ ಅಂತ ಧೈರ್ಯ. ಮುಂದೆ ಏನಾಗುತ್ತೆ ಅನ್ನೋದು ಬೇರೆ ಮಾತು. ಅವಾಗ ನೀವು ಸ್ಕೂಲಿಗೆ ಹೋಗೋಗೆಲ್ಲ ಯೂನಿಫಾರ್ಮ್ಸ್ ಎಲ್ಲ ಇತ್ತ ಅಥವಾ ಯಾವ್ದಿದ್ದು ಡ್ರೆಸ್ ಹಾಕೊಂಡು? ಇಲ್ಲ, 2 ದಿವಸ ಸೋಮವಾರ ಮಂಗಳವಾರ ಯೂನಿಫಾರ್ಮ್, 1 ದಿವಸ ಡ್ರೆಸ್, ಜನರಲ್ ಡ್ರೆಸ್, ಮತ್ತೆ 3 ದಿವಸ ಯೂನಿಫಾರ್ಮ್. ಓ, ನಿಮ್ಗೆ ಆ ಟೈಮಲ್ಲಿ ಯೂನಿಫಾರ್ಮ್ಸ್ ಇತ್ತು? ಇತ್ತು. ಯೂಶಲಿ ಬ್ಲೂ ಅಂಡ್ ವೈಟ್ ಇರ್ತೈತೆ ಅವಾಗ. ಅವಾಗ ಗ್ರೀನ್ ಅಂಡ್ ವೈಟ್ ಇತ್ತು. ಗ್ರೀನ್ ಅಂಡ್ ವೈಟ್, ಬ್ಲೂ ಅಂಡ್ ವೈಟ್, ಅವಾಗ ತುಂಬಾ ಯೂನಿಫಾರ್ಮ್ಸ್ ಎಲ್ಲ ಅದೆಲ್ಲ ಇತ್ತು. ಸೊ ನೀವು ಫಸ್ಟ್ ಡೇ ಹೋಗಿ ಬಂದ್ರಿ, ನಿಮ್ಗೆ ಅದು ಖುಷಿ ಆಯ್ತು. ಇವಾಗ ನೀವು ಹೇಳಿದ್ರಿ SLC ಮುಗಿದಿತ್ತು, ಡಿಪ್ಲೊಮಾ ಅದ್ರ ಬೇಸ್ ಮೇಲೆ ಸ್ಟೆನೋ ಟೈಪಿಂಗ್ ಮಾಡಿದ್ದಕ್ಕೆ ಎಕ್ಸಾಮ್ ಬರದೆ ಪಾಸ್ ಅದೇ ಇವಾಗ ಅವಾಗ ಬ್ಯಾಂಕ್ ಅಪಾಯಿಂಟ್ಮೆಂಟ್ ಎಕ್ಸಾಮ್ಗೂ ಇವಾಗಿನ ಎಕ್ಸಾಮ್ಗೂ ಏನು ಡಿಫರೆನ್ಸ್ ಅನ್ಸುತ್ತೆ ನಿಮಗೆ? ಈಗ ಅವಾಗೆಲ್ಲ ಮ್ಯಾನ್ಯುವಲ್ ಇತ್ತಲ್ಲ, ನಾವನ್ನ ಕೈಲೇ ಬರಿಬೇಕಿತ್ತು. ಬಟ್ ಈಗ ಎಲ್ಲ ಡಿಜಿಟಲ್ ಆಗಿದೆ. ಹೌದು. ಡಿಜಿಟಲ್ ಇರೋದ್ರಿಂದ ಅವ್ರು ಯಾರ ಕಂಪ್ಯೂಟರ್ ಅದು ಕೋರ್ಸಸ್ ಮಾಡಿರ್ತಾರ, ಅವ್ರಿಗೆ ಇಟ್ ಇಸ್ ವೆರಿ ಈಸಿ. ಮ್ಯಾನ್ಯುವಲ್ ಮಾಡೋರಿಗೆ ಸ್ವಲ್ಪ ಕಷ್ಟ. ಅಲ್ಲ, ಈಗ ನಾನು ಒಂದು ಬ್ಯಾಂಕ್ ಎಕ್ಸಾಮ್ ತಗೋಬೇಕು, ಒಂದು ಹುಡುಗಿ ಅಥವಾ ಒಂದು ಹುಡುಗ ಒಂದು ಬ್ಯಾಂಕ್ ಎಕ್ಸಾಮ್ ತಗೋಬೇಕು ಅಂತಂದ್ರೆ ಅವಾಗ ಹೆಂಗಿತ್ತು? ಇವಾಗ ಈಸಿ ಇದೆಯಾ, ಟಫ್ ಇದೆಯಾ? ಅದ್ರ ಟಫ್ ಯಾವಾಗೂ ಇದೆ, ಅವಾಗೂ ಇದೆ, ಇವಾಗೂ ಅದ. ಅದಕ್ಕೇನ್ ಡಿಫ್ರೆನ್ಸ್ ಇಲ್ಲ. ಬಟ್ ಏನ್ ಗೊತ್ತಾ, ಅದ ಹೇಳಿದ್ನಲ್ಲ, ಅವಾಗ ಮ್ಯಾನ್ಯುವಲಿ ಇರ್ತಿತ್ತು. ನಾವೇನಿದ್ರು ವಿಚಾರ ಮಾಡಿ ಮಾಡಬೇಕಿತ್ತು. ಈಗ ಡಿಜಿಟಲ್ ಆಗಿ ವಿಚಾರ ಮಾಡಿ ಬರಿಬೇಕು ಅವರು. ಬಟ್ ನಿಮ್ಮ ಟೈಮಲ್ಲಿ ನೀವು ಇದನ್ನ ಅಪ್ಲಿಕೇಶನ್ ಹಾಕಿರ್ತೀರಿ, ನಿಮಗೆ ಅವರು ಎಕ್ಸಾಮ್ ಬರೀರಿ ಅಂತ ಹೇಳ್ತಾರೆ, ನೀವು ಒಂದು ಎಕ್ಸಾಮ್ ಬರ್ತೀರಿ, ರಿಸಲ್ಟ್ ಪಾಸ್ ಆಯಿತು ಅಂದರೆ ನಿಮ್ಗೆ ಅಪಾಯಿಂಟ್ಮೆಂಟ್ ಇತ್ತು. ಬಟ್ ನಾನು ಕೇಳಿರೋಂಗೆ ಇವಾಗ ಒಂದು ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಎಕ್ಸಾಮ್ಸ್ ತೊಗೊಳ್ತಾ ಇದ್ದಾರೆ ಅಂತ ಕೇಳಿದ್ದೀನಿ ನಾನು. ಅಂದರೆ ಇವಾಗ ಫಸ್ಟ್ ಒಂದು ಎಕ್ಸಾಮ್, ಈ ರೌಂಡ್ ಮುಗಿದಿದೆ, ನಾನು ನೆಕ್ಸ್ಟ್ ರೌಂಡಿಗೆ ಮತ್ತೆ ಎಕ್ಸಾಮ್ ಬರೀಬೇಕು, ನೆಕ್ಸ್ಟ್ ರೌಂಡಿಗೆ ಎಕ್ಸಾಮ್ ಬರೀಬೇಕು, 3-4 ಎಕ್ಸಾಮ್ಸ್ ಎಲ್ಲ ಬರೀತಾರೆ ಈಗ. ಅವ್ರಂದ್ರೆ ಸಬ್ಜೆಕ್ಟ್ ವೈಸ್ ಮಾಡ್ಕೊಂಡು ಹೋಗ್ಲಿಕತ್ತಾರೆ ಈಗ ಅವರು. ಸಬ್ಜೆಕ್ಟ್ ವೈಸ್ ಸಬ್ಜೆಕ್ಟ್ ವೈಸ್ ಕಂಪ್ಯೂಟರ್ ಒಳಗೆ ಏನು ಅಂದ್ರೆ ಥೇರಿನೂ ಬೇಕಾಗ್ತದ ಅವ್ರಿಗೆ. ಈಗ ಸಪೋಸ್ ಏನಾರ ಕಂಪ್ಯೂಟರ್ ಒಳಗೆ ಏನಾರ ಆತು, ಸ್ವಲ್ಪ ಅದನ್ನ ಅವ್ರಿಗೆ ಬೇಸಿಕ್ ಗೊತ್ತಿರ್ಬೇಕು, ಅದು ಆಗ್ತದ. ಅದ್ರ ಮೇಲೆ ಪರ್ಸನಲ್ ಇಂಟರ್ವ್ಯೂ ಆಗ್ತದ. ಮತ್ತೆ ಅವ್ರೆಲ್ಲರೂ ಎಲ್ಲಿ ಹೋಗ್ಲಿಕ್ಕೆ ರೆಡಿ ಇದ್ದಾರೋ ಇಲ್ಲೋ ಅದನ್ನ ಕೇಳ್ತಾರೆ ಈಗ. ಅವಾಗ ನಮ್ಗೆ ಲೋಕಲಿ ಕೊಟ್ಬಿಡ್ತಿದ್ರು ಅಪಾಯಿಂಟ್ಮೆಂಟ್. ಬಟ್ ಅವಾಗಿನ್ಕಿಂತ ಇವಾಗ ಸ್ವಲ್ಪ ಕಷ್ಟ ಅನ್ಸುತ್ತಾ ಬ್ಯಾಂಕ್ ಜಾಬ್ ಸಿಗೋದು? ಜಾಬ್ ಸಿಗೋದೇನ್ ಕಷ್ಟ ಇಲ್ಲ, ಜನ ರಗಡ್ ಇದ್ದಾರ ಎಲ್ಲಾರು. ಬಟ್ ಅಪಾಯಿಂಟ್ಮೆಂಟ್ ಪ್ರೊಸೀಜರ್ ಅದಲ್ಲ, ಅದು ಸ್ವಲ್ಪ ಲೇಟು ಟಫ್ ಇರ್ಬೋದೇನೋ. ಯಾಕಂದ್ರೆ ನನಗೆ ಗೊತ್ತಿರೋಂಗೆ ಒಂದು 3-4 ಜನ ಹುಡುಗಿರು ರೆಗ್ಯುಲರ್ ಆಗಿ ಹುಬ್ಳಿಗೆ ಬರ್ತಿದ್ರು. ಅವರು ಎಲ್ಲಿ ಇದರಿಂದ ಬಿಜಾಪುರ ಆ ಕಡೆ ರಾಯಚೂರು ಆ ಕಡೆಯಿಂದೆಲ್ಲ ಪರ್ಟಿಕ್ಯುಲರ್ ಒನ್ ಡೇ ಎಕ್ಸಾಮ್ ಬರೆಯೋಕೆ ಅಂತ ಬರೋರು. ಎಷ್ಟೊಂದು 3-4 ವರ್ಷ ಬಂದ್ರು ಲಾಸ್ಟ್ ಮಿನಿಟಲ್ಲಿ ಹೋಯ್ತ್ರಿ ಅಂತ ಕೊನೆಗೂ ಜಾಬೇ, ನಮ್ಗೆ ಬ್ಯಾಂಕ್ ಜಾಬೇ ಸಿಗಲಿಲ್ಲ. ಎಷ್ಟು ಕಷ್ಟಪಟ್ಟು ಮಾಡ್ತಾ ಇದ್ರು ಅವಾಗ. ಇವಾಗ ಅಷ್ಟು ಟಫ್ ಆಗಿದೆಯಾ ಅದು ಅಂತ? ಅಲ್ಲ, ಅಂದ್ರೆ ರಿಟರ್ನ್ ಅವ್ರಿಗೆ ಮಾರ್ಕ್ಸ್ ಬಂದಿರ್ಬೋದು. ಬಟ್ ಓರಲಿ ಯಾರೇನ್ ತಗೋತಾರಲ್ಲ, ಇಂಟರ್ವ್ಯೂ ಯಾರು ಮಾಡ್ತಿದ್ದಾರಲ್ಲ, ಅದು ಅವ್ರ ಇದ್ರ ಮೇಲೆ ಡಿಪೆಂಡ್ ಆಗ್ತದೆ. ಅವ್ರೇ ಹಂಗೆ ಇಂಟರ್ವ್ಯೂ ತಗೋತಾರ, ಇವ್ರು ಅದಕ್ಕೇನು ಆನ್ಸರ್ ಮಾಡ್ತಾರ, ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಓಕೆ. ನಿಮ್ದು ಬ್ಯಾಂಕ್ ಉದ್ಯೋಗ ಎಷ್ಟು ವರ್ಷ ನಿಮ್ದು ಸರ್ವಿಸ್ ಆಯ್ತು? ನಾನು 38 ವರ್ಷ ಸರ್ವಿಸ್ ಮಾಡೀನಿ. 38 ವರ್ಷ ಸರ್ವಿಸ್ ಮಾಡಿದಿರಿ ಒಂದೇ ಬ್ಯಾಂಕ್ ಅಲ್ಲ? ಬ್ಯಾಂಕ್ ಒಂದೇ, ಪ್ಲೇಸಸ್ ಬೇರೆ ಬೇರೆ. ಧಾರವಾಡ, ಹುಬ್ಳಿ, ನವಲ್ಗುಂದ್, ಹಾವೇರಿ, 4 ಪ್ಲೇಸ್ ಮ್ಯಾಗ ಮಾಡಿ ನಾವು. ಇಲ್ಲೇ ಸರೌಂಡಿಂಗ್ ಅಲ್ಲೇನೆ? ಸರೌಂಡಿಂಗ್, ನಮಗ್ ದೂರ ಕೊಡ್ತಿದ್ದಿಲ್ಲ, ಸರೌಂಡಿಂಗ್. ಅವಾಗೆಲ್ಲ ಸ್ವಲ್ಪ ಹೆಣ್ಮಕ್ಳು ಅನ್ನೋ ಕನ್ಸರ್ನು ಬಹಳ ಇರ್ತಿತ್ತು. ಹೌದು. ಇವಾಗ ನಂಗೆ ಎಲ್ಲಿ ಬೇಕಾದಲ್ಲಿ, ಎಲ್ಲಿ ಗೌರ್ಮೆಂಟ್ ಎಲ್ಲಿ ಆಗ್ತೈತೆ ಅಲ್ಲಿ ಹೋಗ್ಬೇಕು ಅನ್ನೋಂಥದ್ದು ಏನಿರ್ಲಿಲ್ಲ. ಅವಾಗ ಹೆಣ್ಮಕ್ಳೆಲ್ಲ ಆದಷ್ಟು ಸ್ವಲ್ಪ ಹತ್ತಿರದಲ್ಲೇ ಕಳ್ಸೋಣ ಅನ್ನೋದೊಂದಿತ್ತು. ಸೊ ಈಗ 4 ಇದರಲ್ಲಿ ನೀವು ಆದಷ್ಟು ಸರ್ವಿಸನ್ನು ನೀವು ಮಾಡಿದ್ದೀರಿ. ಈ 38 ವರ್ಷ ನೀವು ಸರ್ವಿಸ್ ಮಾಡಿದ್ರಿ. ಸ್ಟಾರ್ಟಿಂಗಲ್ಲಿ ನೀವು ಸ್ಟೆನೋಗ್ರಾಫರ್ ಆಗಿ ಮಾಡಿದ್ರಿ, ಆಮೇಲೆ ಕ್ಲರಿಕಲಲ್ಲಿ ಬಂತು. ಈ 38 ವರ್ಷದಲ್ಲಿ ಸ್ಟಾರ್ಟಿಂಗಿಂದ ಈ 38 ವರ್ಷದಲ್ಲೂ ಡೇ ಬೈ ಡೇ ವರ್ಕ್ ಹೆಂಗಾಯ್ತು? ಸ್ವಲ್ಪ ಹೆವಿ ಅನಿಸ್ತಿತ್ತಾ? ಹೆಟ್ಟೆಗೆ ಹಾಕೊಂತ ಬಂತ? ಹೆಂಗೆ, ಯಾವ ಥರ? ಮ್ಯಾನ್ಯುವಲ್ ಇದ್ದಾಗ ಅಪಾಯಿಂಟ್ಮೆಂಟ್ಸ್ನು ಭಾಳ ಇದ್ದು, ಹಂಗಾಗಿ ಜನನೂ ಭಾಳ ಇದ್ರು. ಏನಂದ್ರು ಎಲ್ಲಿದ್ರು ಈಕ್ವಲಿ ಡಿಸ್ಟ್ರಿಬ್ಯೂಟ್ ಆಗ್ತಿತ್ತು, ಜನ ಜಾಸ್ತಿ ಇರೋದ್ರಿಂದ. ಈಗೇನಾಗಿದೆ ಅಂದ್ರೆ ಕಂಪ್ಯೂಟರೈಸ್ ಆಗೋದ್ರಿಂದ ಈಗ ಒಂದ್ ಮನುಷ್ಯಾಗ ನಮಗ ಅವಾಗ 1 ಕೆಲಸ ಅಥವಾ 2 ಡಿಪಾರ್ಟ್ಮೆಂಟ್ ಹಿಂಗ್ ಕೊಡ್ತಿದ್ರು. ಈಗ ಹಂಗಲ್ಲ, 3-4 ಡಿಪಾರ್ಟ್ಮೆಂಟ್ ಮನುಷ್ಯ ಒಬ್ಬನ ಮಾಡ್ಬೇಕು ಇವಾಗ. ಇವಾಗ ಹಂಗಿರೋದ್ರಿಂದ
ಮತ್ ನಮ್ಮಲ್ಲಿ ಸರ್ವರ್ ಲಘು ಡೌನ್ ಆಗ್ತದ, ಸರ್ವರ್ ಡಿಫಿಕಲ್ಟಿ ಭಾಳ ಅದ ನಮ್ಮಲ್ಲಿ. ಹೌದು. ಹಂಗಿರೋದ್ರಿಂದ ಪಾಪ ಏನಾಗ್ತದಂದ್ರ ಅವ್ರೊಬ್ಬರೇ ಮಾಡ್ಬೇಕು ಆ ಕೆಲಸ. ಥಂಬ್ ಇಂಪ್ರೆಷನ್ ಇದು ಆಗ್ಬಿಟ್ಟ ಬಯೋಮೆಟ್ರಿಕ್ ಇರೋದ್ರಿಂದ ಬಯೋಮೆಟ್ರಿಕ್ ಮಾಡಿ ಆ ಮನುಷ್ಯನ ಮಾಡ್ಬೇಕು. ನಮ್ಮಲ್ಲಿ ಹಂಗಲ್ಲ, ನಾವು ಮನೆಯಲ್ಲಿ ಇರುವಾಗ ನಮ್ ವರ್ಕ್ ಡಿಸ್ಟ್ರಿಬ್ಯೂಷನ್ ಆಗ್ತಿತ್ತು ಒಂದೊಂದ್ಸಲ. ಈಗ ನನ್ನ ಫ್ರೆಂಡ್ ನಂದು ಅಕ್ಕಿದ ಕೆಲಸ ಲಘು ಮುಗೀತು, ನಂದು ಮಾಡ್ತಿದ್ಲು, ನನ್ನ ಕೆಲಸ ಲಘು ಮುಗಿದ್ರೆ ಅಕ್ಕಿ ಮಾಡ್ಕೊಡ್ತಿದ್ಲು. ಹಂಗಾಗಿ ನಮ್ಗೇನ್ ಗೊತ್ತಾ, ಒಬ್ಬರದೊಬ್ರು ಕನೆಕ್ಷನು ಚಲೋ ಇತ್ತು, ಒಂಥರ ಬಾಂಧವ್ಯ ಜಾಸ್ತಿ ಇತ್ತು, ಸಂಬಂಧಗಳು ಜಾಸ್ತಿ ಇತ್ತು. ಬಟ್ ಈಗಿನ್ ಇದಕ್ಕ ಯಾರಿಗೂ ಯಾವ್ದು ಸಂಬಂಧ ಇಲ್ಲ. ಕೆಲಸದೊಳಗ ಆತು ಅವ್ರದವ್ರು ಮಾಡಬೇಕು, ಅವ್ರದವ್ರು ಮಾಡ್ಕೊಂಡು ಹೋಗ್ಬೇಕು. ಹಂಗಾಗಿ ಈಗ ಸ್ವಲ್ಪ ಡಿಫಿಕಲ್ಟ್ ಆಗೈತಿ. ಹಿಂಗಾಗಿ ಕೆಲಸ ಮಾಡುವ ಜಾಗ ಕೂಡ ಒಂಥರ ಫ್ರೆಂಡ್ಶಿಪ್ ಇರುತ್ತೆ, ಒಂಥರ ಫ್ಯಾಮಿಲಿಯರ್ ಆಗಿರುತ್ತೆ. ಯಾಕಂದ್ರೆ ಅವ್ರದ್ದು ಯಾರ್ದೋ ಕೆಲಸ ಮುಗಿದು ಹೋಗಿದೆ ಅಂತ ಇನ್ನೊಬ್ರು ಮತ್ತೊಬ್ರು ಒಂದ್ ಮಾಡಿದಾಗ ಅವ್ರಿಗೆ ಇಲ್ಲ, ಅವ್ರು ಯಾರೋ ರಜೆ ಹಾಕಿರ್ತಾರೆ, ಅವ್ರ ಕೆಲಸಗಳನ್ನ ನೀವು ಮಾಡ್ಕೊಳ್ಳೋದು. ಸೊ ಈ ತರ ಮಾಡಿದಾಗ ನಿಮ್ ಬಾಂಧವ್ಯ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಈಗ ನೀವು ರಿಟೈರ್ ಆದ್ರೆ ನಿಮ್ಗೆ ಹಳೆ ಫ್ರೆಂಡ್ಶಿಪ್ ಎಲ್ಲ ಇನ್ನೂ ಇದೆಯಾ? 30 ವರ್ಷದ ಫ್ರೆಂಡ್ಸ್ ಎಲ್ಲ ಇದ್ದಾರೆ, ಇನ್ನೂ ಇದ್ದಾರ. ನಿನ್ನೆರ ಬಂದ್ ಹೋದ್ರು ಅವರು. ಮಾತಾಡ್ಸೋಣ. ಅದ ಈಗ ನೀವು 38 ವರ್ಷ ಅಂತ ಹೇಳಿದ್ರಿ, 38 ವರ್ಷದಲ್ಲಿ ಹೆಂಗಿರುತ್ತೆ ಲೈಫ್? ಅಂದ್ರೆ ಬೆಳಗ್ಗೆ ಏಳು ಮಾಡು, ಆಮೇಲೆ ಬಾಕ್ಸ್ ಕಟ್ಕೋ ತಗೋ ಹೋಗು. ಅವಾಗೆಲ್ಲ ಇವಾಗಿನಂಗೆಲ್ಲ ಸುಮ್ಮನೆ ಹೊರಗಡೆ ಎಲ್ಲ ತಿಂದೆ ಮಾಡಿದೆ ಅನ್ನೋ ಅಭ್ಯಾಸ ಬಹಳ ಕಡಿಮೆ. ಬಾಕ್ಸ್ ಕಟ್ಕೊಂಡು ಗಡಿಬಿಡಿ 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 ಅನಿಸ್ತಿತ್ತು. ಆವಾಗಿಂದ ಲೈಫು ಹೆಂಗ ಅನ್ಸುತ್ತೆ? ಈಗ ಆಫ್ಟರ್ ರಿಟೈರ್ಮೆಂಟ್ ಹೇಗ ಅನ್ಸುತ್ತೆ ನಿಮಗೆ? ಮೊದಲ್ ಕಡಿಕ್ ಏನ್ ಅನ್ಸ್ಲಿಕ್ಕತ್ತು, ಯಾವಾಗ ರಿಟೈರ್ಡ್ ಆಗ್ತೀವಿ ಹಿಂಗ ಅನಿಸ್ತಿತ್ತು. ಯಾಕಂದ್ರೆ ಏನಾಗ್ತದ, ಏಜ್ ಆದಂಗ ಸ್ವಲ್ಪ ಹೆಲ್ತ್ ಸ್ವಲ್ಪ ಇದು ಆಗ್ತದ, ಹಂಗಾಗಿ ಅನಿಸ್ತಿತ್ತು. ಬಟ್ ರಿಟೈರ್ಮೆಂಟ್ ಆದ ದಿವ್ಸ ನೆಕ್ಸ್ಟ್ ಡೇ ಇಷ್ಟ ಫುಲ್ ರಿಲ್ಯಾಕ್ಸ್ ಆಗಿದ್ವಿ ಅಂದ್ರ ತಲಿಯೊಳಗಿಂದ ಏನು ವಿಚಾರಗಳೇ ಇದ್ದಿದ್ದಿಲ್ಲ. ಹೌದು. ಹಾಗಾಗಿ ಜಗತ್ತು ಅಯ್ಯೋ ಎಷ್ಟು ದೊಡ್ಡದದ ಹಿಂಗ ಅನಿಸ್ಬಿಟ್ಟಿತ್ತು. ಆದ್ರೆ ಬರ್ತಾ ಏನಾಗ್ತದಂದ್ರ, ನಾವು ರುಟೀನ್ ಕೆಲಸ ಮಾಡ್ತಿರ್ತೇವ್ 10 ರಿಂದ 5. ಇಷ್ಟು ಬ್ಯುಸಿ ಇರ್ತೇವಂದ್ರ ನಮಗ ಆಜು ಬಾಜು ಯಾರು ಇದು ಅದು ಸಹ ಗೊತ್ತಾಗುದಿಲ್ಲ. ಬಟ್ ಈ ರಿಟೈರ್ಮೆಂಟ್ ಆದ್ಮೇಲೆ ಟೈಮ್ ಇಷ್ಟು ಸಿಗ್ತದಂದ್ರ ಏನ್ ಮಾಡ್ಬೇಕಪ್ಪ ಮುಂದೇನು ಹಿಂಗ ತಲೆ ಒಳಗ. ನಾವೇನೋ ನೌಕರಿ ಮಾಡ್ತಿರ್ತೀವಿ, ಎಲ್ಲಾರ ಜೋಡಿ ಸ್ವಲ್ಪ ಮಾತಾಡ್ತೀವಿ, ಸೋಷಿಯಲ್ ಆಗಿ ಹೋಗ್ತೀವಿ, ಅಡ್ಡಿ ಇಲ್ಲ. ಬಟ್ ಇದು ಇದ್ದವ್ರಂದ್ರೆ ಏನಾಗ್ತದ, ಅವಾಗ ನಮಗೇನು ಏನ್ ಮಾಡ್ಬೇಕಿದ್ ಮುಂದ, ಇಷ್ಟು ರಿಲ್ಯಾಕ್ಸ್ ಆಗಿದೆ. ನಂದು ಒಂದು ಇದು ಅಂದ್ರ ನನ್ನ ಮಗನ್ ಮದ್ವಿ ಇತ್ತು. ಅವಾಗ ನಾ ರಿಟೈರ್ಡ್ ಆಗಿ ನೆಕ್ಸ್ಟ್ ಡೇನ ಒಂದು ಮದ್ವಿ ಪ್ರೊಸೀಜರ್ ಇತ್ತು, ಅದ್ರೊಳಗ್ ಬ್ಯುಸಿ ಆಗ್ಬಿಟ್ಟೆ ನಾ 1 ತಿಂಗಳು. ಹಂಗಾಗಿರೋದ್ರಿಂದ ನನ್ಗೆ ಹೆಂಗ್ ನಾ ರಿಟೈರ್ಡ್ ಆದೆ, ಹೆಂಗ ಏನ್ ಮಾಡ್ಬೇಕು ಹಿಂಗ ಪ್ರಶ್ನೆ ಬರ್ಲಿಲ್ಲ. ಆಮೇಲೆ ನಾನು ಹಿಂದಾಗಡೆ ಸ್ವಲ್ಪ ನನಗ ಸಂಗೀತದ ಈಗ ನಾಲೆಜ್ ಅದ. ಆದ್ಮೇಲೆ ನಿವೃತ್ತಿ ಜೀವನ ಹೇಗಿದೆ? ಬೇಜಾರಿದೆಯಾ? ಅಯ್ಯೋ ಏನಪ್ಪ ರಿಟೈರ್ ಆಗ್ಬಿಡ್ತು ಅಂತ ಹೇಳಿ ಯಾಕ್ರಿ ರಿಟೈರ್ ಆಯ್ತು ಹಿಂಗ ಅನ್ಸುತ್ತಾ, ಅಥವಾ ಸಂತೋಷ ಇದೆನಾ? ಅಲ್ಲ, ಇದು ಒಂಥರ ಲೈಫ್, ದಿಟ್ ಈಸ್ ದ ಪಾರ್ಟ್ ಆಫ್ ಲೈಫ್. ಇದು ಅಷ್ಟೇ. ಹೇಗೆ ನೀವು ಈಗ ಏನಿಲ್ಲ, ಬೆಳಗ್ಗೆ ಹೇಳ್ತೀವಿ, ಯೋಗ ಮಾಡ್ಕೋತೀನಿ, ಹಿಂದಾಡೆ ವಾಕಿಂಗ್ ಹೋಗಿ ಬರ್ತೀನಿ, ಅಲ್ಲಿ ಜನ ಸಿಗ್ತಾರ, ಅಲ್ಲಿ ಇಷ್ಟು ಮಾತಾಡಿ ಬರ್ತೇವೆ, ಟೈಮ್ ಪಾಸ್ ಆಗ್ತದ. ಮತ್ ಮನೆಗ್ ಬರ್ತೀವಿ, ಮತ್ ಚಾ ಅದು ಮಾಡ್ಕೊಳ್ಳೋ ಟೈಮ್ ಹೋಗ್ತದ. ಆಮೇಲೆ ನನಗ್ ಸಂಗೀತ ಕ್ಲಾಸ್ ಜಾಯಿನ್ ಆಗಿದ್ದೆ. ನನ್ನ ಇದ್ರ ಪ್ರಕಾರ ನಂಗೆ ಸಂಗೀತಕ್ಕೆ ಮೊದ್ಲಿಂದ ನನಗ್ ಸ್ವಲ್ಪ ಇಂಟ್ರೆಸ್ಟ್ ಹಂಗಿರೋದ್ರಿಂದ ನಾ ಸಂಗೀತ ಕ್ಲಾಸ್ ಜಾಯಿನ್ ಆದೆ. ಅದಾದ್ಮೇಲೆ ಸಂಗೀತ ಇದ್ರೊಳಗೆ 2 ಎಕ್ಸಾಮ್ ಮುಗಿಸ್ಕೊಂಡೆ ರಿಟೈರ್ಡ್ ಆದ್ಮೇಲೆ. ಹಂಗಾಗಿ ಇವತ್ತಿಗೂ ನಂಗೆ ಸಂಗೀತ ಕ್ಲಾಸ್ಗೆ ಹೋಗೋದಂದ್ರೆ ಖುಷಿನ. ಈಗೂ ಸ್ಟೂಡೆಂಟ್ ಲೈಫ್ ಎಂಜಾಯ್ ಮಾಡ್ಲಿಕ್ಕೆ ಹತ್ತೀನಿ ನಾನು. ಯಾವ್ದು ಟೈಮ್ ಏನಪ್ಪ ಹೋಗ್ತಾ ಇಲ್ಲ ಅಂತ ಅನಿಸ್ತಾ ಇಲ್ಲ. ಟೈಮ್ ನಿಮ್ದು ಸರಳ ರೀತಿಯಲ್ಲೇನೆ. ಯಾಕಂದ್ರ ಸಂಗೀತ ಒಳಗ ಹೆಂಗದಂದ್ರ ಟೀಚರ್ ಕಲ್ಸೋದ್ ಕಡಿಮೆ, ನಾವು ಪ್ರಾಕ್ಟೀಸ್ ಮಾಡೋದು ಜಾಸ್ತಿ. ಹೌದು. ಹಂಗಿರೋದ್ರಿಂದ ನಮ್ಮ ಮನೆಯೊಳಗೆ ಏನಿಲ್ಲದು 1 ತಾಸು 2 ತಾಸು ಪ್ರಾಕ್ಟೀಸ್ ಮಾಡಬೇಕು. ಹಂಗಾಗಿ ಆ ರೂಢಿ ಇರೋದ್ರಿಂದ ನನಗೆ ಟೈಮ್ ಹೋಗಿದ್ ಗೊತ್ತಾಗುದಿಲ್ಲ. ಹಿಂಗಾಗಿ ಇವತ್ತಿಗೂ ಖುಷಿ ಒಳಗಿದ್ದೇನೆ. ಆಮೇಲೆ ಏನ್ ಗೊತ್ತಾ, ಗುಡಿಗೆ ಹೋಗ್ತೀನಿ, ಅಲ್ಲಿ ಭಜನಾ ಮಂಡಳದ ಈಗ ಸದ್ಯಕ್ಕಂಕ ವೈಡ್ ಇದು ಇದೆ, ಎಲ್ಲರಿಗೂ ಸ್ಕೋಪ್ ಇದೆ. ಭಜನಾ ಮಂಡಳಿ ಹೌದಲ್ಲ, ಸ್ಕೋಪ್ ಇದೆ. ಹಂಗಾಗಿ ಇರೋದ್ರಿಂದ ಅಲ್ಲಿ ಹೋಗ್ತೀವಿ, ಅಲ್ಲಿ ಬೇರೆ ಬೇರೆ ಕಡೆಯಿಂದ ಕರೀತಾರ, ಅಲ್ಲಿ ಹೋಗ್ತೀವಿ. ಹಂಗಾಗಿ ಟೈಮ್ ಹೆಂಗ್ ಹೋಗ್ತದ ಗೊತ್ತಾಗ್ತಾ ಇಲ್ಲ. ಹಂಗಾಗಿ ನನ್ಗೇನ್ ನೌಕರಿ ಹೋತಪ್ಪ ಏನ್ ಟೈಮ್ ಪಾಸ್ ಆಗ್ಬೇಕು ಹಿಂಗೇನ್ ಅನ್ಸಿಲ್ಲ ಇವತ್ತಿನ ತನಕ. ಯಾವತ್ತು ನಿವೃತ್ತಿ ಜೀವನ ಭಾರ ಅಂತ ಅನ್ಸಿಲ್ಲ ಇನ್ನೂ ತನಕ. ನೀವ್ ಹೇಳಿದ್ರಿ ನಾನು ರಿಟೈರ್ ಆದ್ಮೇಲೆ ಸಂಗೀತದ 2 ಎಕ್ಸಾಮ್ ಪಾಸ್ ಮಾಡಿದೆ ಅಂತ ಹೇಳಿ. ನಮಗೋಸ್ಕರ ಒಂದು ಸಣ್ಣ ಶ್ಲೋಕನೋ ಹಾಡೋ ಏನಾದ್ರು ಅಂತ ಹೇಳಿದ್ರೆ ಖುಷಿ ಅನ್ಸುತ್ತೆ. ಆರಂಭದಲ್ಲಿ ನಮಿಪೆ ಬಾಗಿ ಶಿರವಾ,
ಆರಂಭದಲ್ಲಿ ನಮಿಪೆ ಬಾಗಿ ಶಿರವಾ ಹೇರಂಬ ನೀನೊಲಿದು ನೀಡಮಗೆ ವರವಾರಂಭದಲ್ಲಿ ನಮಿಪೆ ಬಾಗಿ ಶಿರವಾ ವಿರಜವದನನೆ ನಿರುತ ದ್ವಿರಜವದನನ ಮಹಿಮೆ ಹರುಷದಲ್ಲಿ ಕರಜಿಯುವೆ ಎರಡರಿಂದ ಬರೆದು ಪಾಡುವುದಕ್ಕೆ ಬರುವ ವಿಘ್ನವ ತರಿದು ಕರುಣದಿಂದಲಿ ಎನ್ನ ಕರ ಪಿಡಿದು ಸಲಹೆಂದು ಆರಂಭದಲ್ಲಿ ನಮಿಪೆ ಬಾಗಿ ಶಿರವಾ ಬಾಗಿ ಶಿರವಾ. ನಿಮ್ಮ ಈ ಉತ್ಸಾಹಕ್ಕೆ ನಾನೇ ಭಾಗಿಸ್ಬಿಡ್ತೀನಿ ಅಮ್ಮ. ತುಂಬ 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 ಖುಷಿ ಆಯಿತು. ಯಾಕಂದರೆ ನಾವು ಹೌಸ್ ವೈಫು ನಾವೆಲ್ಲ ಏನಿರ್ತೀವಿ 45 50 ವರ್ಷಕ್ಕೆ ಹತ್ತಿರ ಬಂದು ಆಯ್ತಲ್ಲ ಇನ್ನೇನು ವಯಸ್ಸಾಯಿತು ಎಲ್ಲದರಲ್ಲೂ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ಆ ಇಂಟ್ರೆಸ್ಟ್ ಹೋಗೋದ್ರಿಂದನೇನೋ ಮೆಂಟಲ್ ಸ್ಟ್ರೆಸ್ ಜಾಸ್ತಿ ಆಗುತ್ತೆ, ಹೆಲ್ತ್ ಹಾಳಾಗುತ್ತೆ, ಇಷ್ಟೆಲ್ಲ ಮಾಡ್ಕೋತೀವಿ. ಆಚೆ ಬರಬೇಕು ಏನೇ ಮಾಡಬೇಕು ಅನ್ನೋದನ್ನೇ ಯೋಚನೆ ಮಾಡೋದಿಲ್ಲ. ಅಯ್ಯೋ ಏನು ಬಂದರೆ ಇಲ್ಲ ಮನೆ ಕೆಲಸ ಆಯ್ತು, ಗಂಡ ಬರ್ತಾರೆ, ಮಕ್ಕಳು ಬರ್ತಾರೆ, ಅದು ಇದು ಅಂದ್ಕೊಂಡು ಅಲ್ಲೇ ಕುಂಡ್ರೋದಾಕತಿ. ಅದಕ್ಕೆ ನನಗೆ ಹಿರಿಯ ನಾಗರಿಕರು ಆವಾಗ ಹೆಂಗಿದ್ರು ಇವಾಗಿನ ಪರಿಚಯ ಮಾಡಿಸೋದ್ರಿಂದ ಆದ್ರೂ ಈಗಿನ ಜನ್ರೇಷನ್ ಸ್ವಲ್ಪ ಆಚೆ ಬರಲಿ ನೋಡಲಿ ಅನ್ನೋದೊಂದು ಉದ್ದೇಶದಿಂದ ಇವತ್ತು ನಿಮ್ಮ ಇಂಟರ್ವ್ಯೂ ಮಾಡಿ ನನಗೆ ತುಂಬಾ ಖುಷಿ ಆಯ್ತು ಅದು. ಮತ್ತು ನಿಮ್ಮ ಹಾಬೀಸ್ ಮತ್ತೆಲ್ಲ ಏನೇನಿದೆ ಅಮ್ಮ? ಏನಾರು ಹಾಬೀಸ್ ಇದೆಯಾ ನಿಮ್ದು? ಈಗ ಸಿಂಗಿಂಗ್ ಅಂತೂ ಆಯಿತು. ಸಿಂಗಿಂಗ್ ನನಗೆ ಹಾಬೀಸ್ ಅಂದ್ರೆ ರೀಡಿಂಗ್ ಮಾಡ್ತೀನಿ, ಪೇಪರ್ ಓದ್ತೀನಿ, ಆಮೇಲೆ ಮ್ಯಾಗ್ಝಿನ್ಸ್ ಓದ್ತೀನಿ. ಮತ್ತು ನನಗೆ ಸ್ವಲ್ಪ ಮಂದಿಗೆ ಸ್ಕೋಪ್ ಕೊಡಿಸ್ಬೇಕು ಅನ್ನೋ ದೃಷ್ಟಿಯಿಂದ ಹೌದು. ಸ್ವಲ್ಪ ಕೆಲವ್ರಿಗೆ ಹೇಳ್ತೇನೆ ಸಂಗೀತ ಕ್ಲಾಸಿಗೆ ಹೋಗ್ರಿ, ಮನ್ಸಿಗೆ ಶಾಂತಿ ಸಿಗ್ತದ, ಆರಾಮ್ ಇರ್ತದ ಅಂತ. ಮತ್ತು ಭಗವದ್ಗೀತಾ ಕ್ಲಾಸಸ್ ಅಟೆಂಡ್ ಆಗ್ತೀನಿ. ಓಕೆ. ಅದು ತಿಂಗಳಿಗೆ ಒಂದು 5 ದಿವಸ ಇರ್ತದ. ಅಲ್ಲಿ ಅವ್ರು ಏನು ಹೇಳ್ಕೊಡ್ತಾರಲ್ಲ ಅದನ್ನು ಮನನ ಮಾಡ್ಕೋತೀವಿ, ಅದರಿಂದ ನಮ್ಮ ಮನಸ್ಸು ಶಾಂತಿ ಇರ್ತದ. ಹಾಗಾಗಿ ನನಗೇಂತರ ಹೇಳಿದ್ ನನಗೇನು ಒಂಥರ ಸೀನಿಯರು ಒಂಥರ ಬೇಜಾರು ಹಿಂಗಂತ ಇವತ್ತಿನ ತನಕನೂ ಅನಿಸಿಲ್ಲ. ಆರಾಮಾಗೇ ಹೋಗ್ತೇನೆ. ಮತ್ತು ಯಾವ್ದ್ರಾಗೊಂದ್ರೂ ಬ್ಯುಸಿ ಇಟ್ಕೋತೇನೆ. ಒಟ್ಟು ಯಾವುದೋ ಒಂದು ಆ್ಯಕ್ಟಿವಿಟೀಸ್ ಒಳಗೆ ಈಗ ಎಲ್ಲರೂ ಏನು ಮಾಡ್ತಾರೆ, ಸಾಮಾನು ಗಿಮ್ಮನ್ ತರಿಸೋದು, ಆರ್ಡ್ರ್ ಮಾಡ್ತಾರೆ ಆನ್ಲೈನ್. ಮನೆಗೆ ಬಂದ್ಬಿಡ್ತದ. ಬಟ್ ಅವ್ರಿಗೇನು ಗೊತ್ತಾ, ಮಂದಿ ಸಂಪರ್ಕ ಕಡಿಮೆ ಆಗ್ಬಿಡ್ತದ ಅದಿರೋದ್ರಿಂದ. ನಾ ಅದಕ್ಕೆ ಏನು ಮಾಡ್ತೇನೆ ಅಂದ್ರೆ ಮುಂಜಾನೆ ಸ್ವತಃ ನಾನ ಹೋಗಿ ಸಾಮಾನು ತೊಗೊಂಬಂದು ಅಲ್ಲಿದ್ದವ್ರು ಯಾಕ್ರಿ ಮೇಡಮ್ಮ ಭಾಳ ದಿವ್ಸ ಆತಲ್ರಿ ಬಂದಿಲ್ಲ ಅಂತಾರೆ. ಅದಕ್ಕೆ ಅವ್ರ ಜೋಡಿ ಇಷ್ಟು ಮಾತಾಡೋದು, ಇಲ್ರಿ ಹಿಂಗೆ ಹೋಗಿದ್ವಿ ಅಲ್ಲಿ ಹೋಗಿದ್ವಿ ಹಂಗಾಗಿ ಏನು ಗೊತ್ತಾ, ಮಂದಿ ಸಂಪರ್ಕ ಸ್ವಲ್ಪ ಜಾಸ್ತಿ ಅದ. ಅಂದ್ರೆ ನಾವು ಮಾನಸಿಕವಾಗಿ ದೈಹಿಕವಾಗಿಯೂ ಕೂಡ ಆರೋಗ್ಯವಾಗಿ ಇರಬೇಕು ಅಂದ್ರೆ ನಾವು ಆಕ್ಟಿವಿಟಿ ಮಧ್ಯದಲ್ಲಿ ಇರಬೇಕು. ನಾವು ಆಕ್ಟಿವ್ ಆಗಿರ್ಬೇಕು ಅನ್ನೋದನ್ನ ಅದು ನಮಗೇನೆ ಬರಬೇಕು. ಇವತ್ತು ನಮ್ಗೆ ಗೊತ್ತಾಗಿಲ್ಲ ಅಂದ್ರೂ ಯಾರಾದ್ರೂ ಹೇಳಿದ್ರಾದ್ರೂ ನಾವು ಮುಂದೆ ಬರಬೇಕು. ಆವಾಗ ಬಂದಾಗ ನಾವು ಮಾನಸಿಕವಾಗಿ ದೈಹಿಕ ಆರೋಗ್ಯವಾಗಿರ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀರಿ. ನಿಮ್ಮ ಆರೋಗ್ಯದ ಗುಟ್ಟು ಇದೇ. ನಾನು ಸಂಗೀತ ಕ್ಲಾಸಿಗೆ ಹೋಗ್ತೀನಿ, ಆ ಸಂಗೀತ ಮನೆಯೊಳಗೆ ಮನನ ಮಾಡ್ತೀನಿ. ಹಾಗಾಗಿ ನನ್ಗೇನ್ ಗೊತ್ತಾ, ಆರೋಗ್ಯ ಕೆಡ್ಬೋದು, ಇದು ತಲೆಯೊಳಗೆ ಬರುದಿಲ್ಲ. ಆಲ್ ಈಸ್ ವೆಲ್ ಅಂತಾರಲ್ಲ, ಹಂಗೆ ನಾವು ಆರಾಮಿದ್ದೇವಿ, ನಾವು ಹುಷಾರಾಗಿದ್ದೇವಿ ಅಂತ ನಾವೇ ಅನ್ಕೊಳಿಕ್ ಹತ್ರ ನಮ್ದು ಆರೋಗ್ಯ ನಾವು ಒಳ್ಳೇದಿದ್ದೇ ಇರ್ತದ, ಒಳ್ಳೇದ ಆಗ್ತದ. ಪಾಸಿಟಿವ್ ಥಿಂಕಿಂಗ್ ಇರ್ಬೇಕು. ಮೇನ್ ಏನಂದ್ರೆ ಮನುಷ್ಯನಲ್ಲಿ ಪಾಸಿಟಿವ್ ಥಿಂಕಿಂಗ್ ಮಾಡ್ಕೊಂಡು ಹೋಗ್ಬೇಕು. ಈಗ ನನ್ನ ಮಕ್ಕಳಿಬ್ರು ಇಲ್ಲಿಲ್ಲ, ನಾ ಇರೋದೊಬ್ಬಕಿನ. ಆದ್ರೂ ಸಹ ನನಗೇನ್ ಗೊತ್ತದ, ನಾನು ಲೋನ್ಲಿ ಇದ್ದೇನಿ ಅಂತ ನನ್ಗೆ ಅನ್ಸೋದೇ ಇಲ್ಲ. ಯಾಕಂದ್ರೆ ಮಂದಿ ಬರ್ತಾರ, ಮಾತಾಡ್ತಾರ, ನನ್ನ ಫ್ರೆಂಡ್ಸ್ ಬರ್ತಾರ, ಅವರು ಮಾಡ್ತಾರ. ನನ್ನ ಫ್ರೆಂಡ್ಸ್ ಬೆಂಗಳೂರಾಗಿದ್ದಾರ, ಇವನ್ ನಾ ಬೆಂಗಳೂರಿಗೂ ಹೋಗಿ ಬರ್ತೇನೆ, ಗೆಟ್ ಟುಗೆದರ್ ಮಾಡ್ತಾರ. ಎಲ್ಲಾರು ಕೂಡ ಹೋಗ್ತೀವಿ, ಮತ್ತು ಎಲ್ಲಾರು ಕೂಡ ಒಂದ್ ಮನ್ಯಾಗ ಇರ್ತೇವಿ, ಅಂತ ದಾನ್ಲೆ ಹಾಕ್ತಿವಿ. ದಾನ್ಲೆ ಹಾಕ್ತಿವಿ 2 ದಿವಸ. ಮತ್ತ ಅಲ್ಲಿ ಏನಾಗ್ತದ, ಸಣ್ಣ ಹುಡುಗರು ಆಗ್ತೇವೆ ನಾವು ಪರತ್. ಹಂಗಾಗಿ ಮತ್ತ ಹಳೆ ಇದಕ್ ಹೋಗ್ತೀವಿ, ನೆನಪುಗಳು ಇದಕ್ಕ. ಹಾಗಾಗಿ ಏನಾಗ್ತದ, ಅದರಿಂದ ನಾವು ಫ್ರೆಶ್ ಆಗ್ತೇವಿ. ಖಂಡಿತವಾಗ್ಲೂ ಈ ಒಂದು ಇದನ್ನ ಹೇಳ್ತಾರೆ, 60 ವರ್ಷದ ನಂತರ ಹಿರಿಯರು ಸಣ್ಣ ಮಕ್ಕಳಂಗಿರ್ತಾರಂತೆ.
ಹಿರಿಯರು ಸಣ್ಣ ಮಕ್ಕಳಂಗಿರ್ತಾರೆ, ಅವು ಮಕ್ಕಳು ದೊಡ್ಡವರಾಗಿರ್ತಾರೆ. ಇದು ವ್ಯತ್ಯಾಸ ಹೆಂಗೆ ಕಾಣಿಸ್ಬೇಕು ಅಂತಂದ್ರೆ, ಹಿರಿಯರು ಸಣ್ಣ ಮಕ್ಕಳು ಆಗಿರ್ತಾರೆ ಅಂದ್ರೆ ಅದು ಆರೋಗ್ಯವಾಗಿ ಏನು ಜಿಗಿದು ಆಟ ಆಡೋದು ಈ ಥರದಲ್ಲಿ ಸಣ್ಣ ಮಕ್ಕಳಾಗಬೇಕು. ನಮಗೆ ಮೆಮರಿ ಲಾಸ್ ಆಯಿತು, ನಮ್ಮ ಕೂತಲ್ಲಿ ಎದ್ದು ಬರಕ್ಕೆ ಬರ್ತಿಲ್ಲ, ಅಯ್ಯೋ ಚಿಕ್ಕ ಮಗು ಥರ ಅವ್ರನ್ನ ಹಂಗೆ ನೋಡ್ಕೋಬೇಕು ಅನ್ನೋದಕ್ಕಿಂತ ನಾವು ಚಿಕ್ಕ ಮಕ್ಕಳ ಥರ ಎಲ್ಲರ ಜೊತೆ ಆಟ ಆಡೋಣ, ಜಿಗಿದಾಡೋಣ, ಮಾಡೋಣ ಅನ್ನೋ ಈ ರೀತಿಯಲ್ಲಿ ಹೋದಾಗ ಏನಾಗುತ್ತೆ, ಮನುಷ್ಯ ಮಾನಸಿಕವಾಗಿನೂ ಸದೃಢವಾಗಿರ್ತಾರೆ, ದೈಹಿಕವಾಗಿನೂ ಸದೃಢವಾಗಿರ್ತಾರೆ. ನೀವು ಮತ್ತೇನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ನಿಮ್ಮ ಜಾಬ್ ವಿಷಯ ಆಯಿತು ಅಥವಾ ಬೇರೆ ಯಾವುದಾದ್ರೂ ವಿಷಯ ನಿಮ್ಮದು? ಅಲ್ಲ, ಅದಕ್ಕೆ ಹೇಳಿದೆ, ನಮ್ಮನ್ನು ನಾವು ಮೊದಲು ಆರೋಗ್ಯವಾಗಿ ಇಟ್ಕೊಳ್ಳಿ ಕಲಿಬೇಕು. ನಮ್ಮ ಥಿಂಕಿಂಗ್ ಯಾವಾಗೂ ಪಾಸಿಟಿವ್ ಇರಬೇಕು. ಮತ್ತು ಬೇರೆದವ್ರ ಬಗ್ಗೆ ನಾವು ಯಾವಾಗೂ ಪಾಸಿಟಿವ್ ಥಿಂಕಿಂಗೇ ಮಾಡಬೇಕು. ಅವ್ರ ಬಗ್ಗೆ ಯಾವತ್ತೂ ನೆಗೆಟಿವ್ ವಿಚಾರ ಮಾಡಬಾರ್ದು, ಇಲ್ಲ ನಾವು ನೆಗೆಟಿವ್ ಆಗ್ತೇವೆ ಮೇಲೆ. ಹೌದು, ಖಂಡಿತ. ಅದಕ್ಕಿಂತ ನಾವು ಅವ್ರ ಬಗ್ಗೆನೂ ಪಾಸಿಟಿವ್ ಮಾತಾಡಿದ್ರೆ ಯಾವಾಗೂ ಮನುಷ್ಯ ನಾವು ಬೇರೆಯವರ ಇದರಲ್ಲಿ ಗುಣ ಚಲೋ ಕಂಡಿವಿ ಅಂದ್ರೆ ಆಟೋಮೆಟಿಕ್ ಅವರು ನಮ್ಮಲ್ಲಿ ಚಲೋ ಗುಣಗಳನ್ನು ನೋಡ್ಕೋತಾರ, ಗೊತ್ತಾಗ್ತದ ಅವ್ರಿಗೆ. ಇವ್ರು ಚಲೋ ಇದ್ದಾರ ಹಿಂಗಂತ. ಹಂಗೆ ನಾವು ಪಾಸಿಟಿವ್ ಇರೋದ್ರಿಂದ, ಓಪನ್ ಮೈಂಡೆಡ್ ಇರೋದ್ರಿಂದ, ಓಪನ್ ಮೈಂಡೆಡು ಇರಬೇಕು. ಓಪನ್ ಮೈಂಡೆಡ್ ಇರೋದ್ರಿಂದ ನಮ್ಮ ಮನಸ್ಸು ಏನಿರ್ತಲ್ಲ ಶಾಂತಿ ಇರ್ತದೆ. ಎಷ್ಟು ಶಾಂತಿ ಇರ್ತೀವಿ ಅಷ್ಟು ನಮ್ಮ ಆರೋಗ್ಯ ಒಳ್ಳೇದಿರ್ತದೆ. ಒಳ್ಳೇದು. ಅದೇ ಹೇಳ್ತಾರೆ, ನಾವು ಯಾರಿಗಾದ್ರೂ ಒಂದು ಬಟ್ಟು ಮಾಡಿ ತೋರಿಸಿದಾಗ 3 ಬಟ್ಟು ನಮ್ಮ ಕಡೆ ಅದೇ ಇರುತ್ತಂತೆ. ಅದಕ್ಕೆ ಆ ಎಚ್ಚರಿಕೆ ನಾವು ಇನ್ನೊಬ್ರಿಗೆ ಬಟ್ಟು ಮಾಡಿ ತೋರಿಸ್ಬೇಕಾದ್ರೆ 3 ಬೆರಳು ನಮ್ಮ ಕಡೆ ನೋಡ್ತಾವ ಅನ್ನೋ ಎಚ್ಚರಿಕೆ ನಮಗಿರ್ಬೇಕು ಅಂತ ಹೇಳ್ತಿದ್ರು ಹಿರಿಯರು ಹಿಂದಿನಲ್ಲಿ. ಸೊ ಆ ಥರ ಇವರ ಅನುಭವ ಎಲ್ಲ ನೋಡಿದಾಗ ನಮಗೇನು ಅನಿಸುತ್ತೆ ಸ್ನೇಹಿತರೆ, ನಾವು ಕೂಡ ನಾವು ಎಷ್ಟು ಧೈರ್ಯದಿಂದ ಮನಸ್ಸು ಮಾಡಿ ನಾವು ಹೆಂಗೆ ಹೊರಗಡೆ ಬಂದು 4 ಜನರ ಮಧ್ಯೆ ಬೆರೆತು ನಾವು ಜೀವನ ನಡೆಸ್ಕೊತ ಹೋದರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ನಾವು ಜನರ ಜೊತೆ ಬೆರೆಯೋದು, ನಾವು ಖುಷಿಯಾಗಿ ಪಾಸಿಟಿವ್ ಆಗಿರೋದ್ರಿಂದ ಎಷ್ಟೋ ಸರಿ ಇರೋ ಕಾಯಿಲೆಗಳು ಕೂಡ ನೆನಪಿರಲ್ಲ ನಮಗೆ. ಹೌದು. ಏನೋ ಕೈಕಾಲು ನೋವು ಇದ್ರೂ ನೀನು ಸುಮ್ಮನೆ ಧೈರ್ಯ ಮಾಡಿ ಹೊರಗಡೆ ಹೋಗು, 4 ಜನರ ಜೊತೆ ಮಾತಾಡು, ಖುಷಿಯಾಗಿ ಇರು, ಮಾಡೋ ಹೊತ್ನಾಗ ಅದು ಕೂಡ ನಮಗೆ ನೆನಪರೋದಿಲ್ಲ. ಈ ಮಹಿಳಾ ದಿನಾಚರಣೆ ಅಂಗವಾಗಿ ನಾನು ಇವ್ರು ಜಯಶ್ರೀ ಹರ್ಲಾಪುರ ಅವ್ರನ್ನ ಮಾತಾಡಿಸಿದ್ದು ತುಂಬ ಖುಷಿ ಅನ್ನಿಸ್ತು. ನೀವು ನೋಡೋದ್ರಿಗೂ ಕೂಡ ಓಕೆ ನಾವು ಆ ಥರ ಮುಂದೆ ಬರಬೇಕು, ಮಾಡಬೇಕು ಅಂಥೇಳಿ ಎಲ್ಲರೂ ಮನಸ್ಸು ಮಾಡಿ ಆರೋಗ್ಯಕರವಾಗಿರಿ, ಧೈರ್ಯವಾಗಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ.